ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿತ್ಯ, ನನ್ ಜೈನ ದೂರ ಮಾಡ್ತೀಯ ಮಾಮ್. ಆ ಗಂಗಾಗೋಸ್ಕರ ನನ್ ಲೈಫ್ನ ಕಿಲ್ ಮಾಡ್ತೀಯ ನಿನ್ನ. ಏಯ್ ಗಂಗಾ, ನನ್ ಜೊತೆ ನನ್ ಗರ್ಭ ಹಂಚ್ಕೊಂಡು ರಕ್ತ ಹಂಚ್ಕೊಂಡು ನನ್ ಜೈನು ಕೂಡ ಹಂಚ್ಕೊಳಕ್ ಬಂದ್ಯಾ? ನಿನ್ ಪ್ರಾಣ ತೆಗಿತೀನಿ. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಕನ್ಸು ಏನ್ ಕನ್ಸು. ಒಂದ್ ಏಟ್ಗೆ 2 ಅಕ್ಕಿ ಅಂತ ಕೇಳಿದ್ದೆ, ಈ ಕನಸ್ನಾಗೆ 3 ಅಕ್ಕಿ ಬಿದ್ದೋದ್ವು. ನನ್ನ ಮದ್ವೆ ಮಾಡ್ಕೊಳ್ದೆ ಓಡೋಗಿರೋ ಗಂಗನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ತಪ್ಪಿರೋ ರೂಪ, ಆಪತ್ನಾಗೆ ಸಹಾಯ ಮಾಡಿರೋ ನನ್ನ ಕಾಲ್ನಲ್ಲಿ ಒದ್ದಿರೋ ತುಳಸಿ ಅತ್ತೆ, ಮೂವರು ಸಾಯ್ತಾರೆ. ಆ ನಿತ್ಯ ನನಗೆ ಕೇಳಿದಷ್ಟು ದುಡ್ಡು ಕೊಡ್ತಾಳೆ, ಊರಿಗೋಗಿ ಫುಲ್ ಎಂಜಾಯ್ ಮಾಡ್ತೀನಿ. ಆದ್ರೆ ಈಗಲೇ ಅರ್ಜೆಂಟ್ ಮಾಡೋದು ಯಾಕೆ? ಪ್ಲಾನ್ ಎ, ಆ ರೂಪನ್ಗೆ ಫೋನ್ ಮಾಡೋದು. ಅವಳು ಮಾತು ಕೇಳದೆ ಹೋದ್ರೆ ಪ್ಲಾನ್ ಬಿ, ಆ ನಿತ್ಯ ನಿಜ ಹೇಳೋದು. ಹಲೋ, ಯಾರು? ಯಾರಾ? ನಂಬರ್ ನೆನಪಿಲ್ವಾ? ಇಲ್ಲ ನಾನ್ ನೆನಪಿಲ್ವಾ ಮೇಡಮ್? ಬಾಲು. ಓ, ನೆನಪೈತೆ ಅಂದಂಗಾಯ್ತು. ಯಾಕೆ ಕಾಲ್ ಮಾಡಿದ್ದು? ಈ ಬಾಲುಗೆ ದುಡ್ಡು ಬೇಕು. ಕೊಟ್ಟಾಯ್ತಲ್ಲ. ಅದು ನೀವು ಹೇಳಿದ ಕೆಲಸ ಮಾಡಿದಕ್ಕೆ ಸ್ಯಾಲ್ರಿ. ಈಗ ಕೇಳ್ತಿರೋದು ಸೆಟಲ್ಮೆಂಟು. ಸೆಟಲ್ಮೆಂಟ್ ಏನು? ಮತ್ತೆ ನಾನು ಕೂಡ ಬದುಕಬೇಕಲ್ಲ ಮೇಡಮ್. ನೀವೇನೋ ನಿಮ್ಮಿಬ್ಬರು ಮಕ್ಕಳು ಬದುಕಬೇಕು ಅನ್ಕೊಂಡಿದ್ದೀರಿ. ಇಬ್ರು ಮಕ್ಕಳು ಅಂದ್ರೆ? ಮೇಡಮ್, ನನಗೆಲ್ಲ ಗೊತ್ತು ಮೇಡಮ್. ಗಂಗಾ ನಿಮ್ಮ ಮಗಳು ಅಂತ. ಈ ನಿಜ ನಿತ್ಯನಿಂದ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದು. ಜೊತೆಗೆ ಆ ಜೈ ಸರ್ನ ಜೈಲು ಕಳಿಸಿದ್ದು ನೀವೇ ಅಂತ. ಈ ನಿಜಕ್ಕೆಲ್ಲ ಬೆಲೆ ಕಟ್ಟಿದ್ರೆ ನಾನು ಸೈಲೆಂಟಾಗಿ ನಾನು ಮೂರ್ಗೊಂಟೈತೀನಿ. ಕೊಡಕ್ಕಿಲ್ಲ ಅಂದ್ರೆ ನಿತ್ತಂತ ಹೋಯ್ತೀನಿ. ಯಾವುದು ಒಳ್ಳೇದೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನು ಮೇಡಮ್, ದುಡ್ಡನ್ನ ನೀವು ಕೊಡ್ತೀರಾ ಇಲ್ಲ ನಿಮ್ಮ ಮಗಳ ತಾವು ಇಸ್ಕೊಳ್ಳಿ ಅಂತೀರಾ? ನಾನೇ ಕೊಡ್ತೀನಿ.
ಥ್ಯಾಂಕ್ಸ್. ಏನ್ ಯೋಚನೆ ಮಾಡ್ತಾ ಇದೀರಾ ರೀ? ಆಕಾಶದಲ್ಲಿ ಬೆಳಕು ಕೊಡ್ತಿರೋ ಆ ಚಂದಮಾಮ, ನನ್ನ ಪಕ್ಕದಲ್ಲಿ ಪ್ರೀತಿ ಕೊಡ್ತಿರೋ ನೀನು, ಹೀಗೆ ಜೊತೆಗಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನಿತ್ಯ. ಏನು ಈ ಜೈಲಲ್ಲ? ಜೈಲ್ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ನೀನ್ ನನ್ನ ಪಕ್ಕದಲ್ಲಿದ್ರೆ ಎಲ್ಲ ಮರ್ತು ನಿನ್ ಪಕ್ಕದಲ್ಲೇ ಇರಬೇಕು ಅಂತ ಅನ್ಸುತ್ತೆ ನಿತ್ಯ. ಕಷ್ಟ ಸರ್. ನಾಣಿ, ನಮ್ಮನ್ನ ಡಿಸ್ಟರ್ಬ್ ಮಾಡೋದು ಬಿಟ್ರೆ ನಿನಗೆ ಬೇರೆ ಕೆಲಸ ಇಲ್ವಾ? ಸಾರಿ ಸರ್, ಎಲ್ರೂ ಸೆಲ್ ಒಳಗಡೆ ಕರಿತಾ ಇದ್ದಾರೆ. ನಾವು ಬರಲ್ಲಯ್ಯ, ಇಲ್ಲೇ ಇರ್ತೀವಿ. ಆಗಂದ್ರೆ ಹೇಗೆ ಸರ್? ಆ ಕೆಂಪು ಮೂತಿ ವಾರ್ಡನ್ ಒಪ್ಪಲ್ಲ, ಜೊತೆಗೆ ಆ ಬ್ರಹ್ಮ ರಾಕ್ಷಸಿ ಜೈಲರಿಗೆ ಗೊತ್ತಾದ್ರೆ ಮೇಲ್ ಬಿದ್ದು ಕತ್ತಿ ಸಿಗ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ ನಾಣಿ. ನಿಮ್ ಮೇಡಮ್ ಜೊತೆಗೆ ಹಾಗೇ ಹೊರಗೆ ಹೋಗಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ. ಮಹಾಪ್ರಭು, ಸಾಧ್ಯವಾಗ ಆಸೆ ಏನಾದ್ರೂ ಇದ್ರೆ ಹೇಳಿ. ಅಂದ್ರೆ ಜೈಲಿಂದ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋದು ಅಸಾಧ್ಯ ಅಂತೀರಾ ನಾಣಿ ಅವ್ರೆ? ನಿಮ್ಗೆ ಎಲ್ಲ ಗೊತ್ತು ಮೇಡಮ್. ಇಲ್ಲೋಡಿ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ ಸರು ನಾನು ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಬೇಕು. ವಾರ್ಡನ್ನ ಜೈಲರ್ನ ನೀವೇ ಮ್ಯಾನೇಜ್ ಮಾಡ್ಬೇಕು. ಬನ್ನಿ, ನೀವು ಬನ್ನಿ. ಇವಳೇನ್ ಸೀರಿಯಸ್ ಆಗಿ ತಗೊಂಡ್ಲು? ಹೇಯ್, ನಾನೇನೋ ತಮಾಷೆ ಮಾಡ್ದೆ ನಿತ್ಯ. ನೀವ್ ಹೇಗೆ ಅಂದ್ರು, ಈ ಜೈಲಿಗೆ ಬಂದ್ಮೇಲೆ ಮೊದಲನೇ ಸಲ ನೀವ್ ನನ್ ಜೊತೆ ಸೇರಿ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂದ್ರಿ. ನಿಮ್ ಆಸೆ ತೀರ್ಸೋದು ನನ್ ಧರ್ಮ. ಇದೇನ್ ನಮ್ಮ ಆಫೀಸ್ ಅಲ್ಲ ಮೇಡಮ್, ನಾನ್ ಹೇಗೆ ವಾರ್ಡನ್ನ ಜೈಲರ್ನ ಮ್ಯಾನೇಜ್ ಮಾಡಕ್ಕಾಗುತ್ತೆ? ಆ ಕಷ್ಟ ಏನೋ ನೀವೇ ಅನ್ಭವಿಸಿ. ಅದ್ ಸರಿ, ನಾವು ಹೊರಗೆ ಹೇಗೆ ಹೋಗೋದು? ಗೋಡೆ ಹಾರೋಗೋದು. ಅಷ್ಟು ದೊಡ್ಡ ಗೋಡೆನ ಹೇಗ್ ಹಾರೋದು? ಎಂತ ದೊಡ್ಡ ಗೋಡೆ ಆದ್ರೂ ಅವ್ರು ಆರಾಮಾಗಿ ಆರ್ಬಿಡ್ತಾರೆ ಸರ್. ಅಯ್ಯೋ, ನನ್ನಿಂದ ಆಗಲ್ಲ. ಮೊದ್ಲು ನಾನು ಹಾರ್ತೀನಿ, ನನ್ನ ನೋಡಿ ನೀವ್ ಬಂದ್ಬಿಡಿ. ಬನ್ನಿ. ಏ ಬೇಡ ನಿತ್ಯ, ನಾವು ಐಸ್ ಕ್ರೀಮ್ ತಿಂತೀವಿ ಅಷ್ಟೇ ಅಷ್ಟೇ. ಬನ್ನಿ ಬನ್ನಿ. ನಾಣಿ, ಬೇಡ ನಿತ್ಯ, ಬಂದ್ರೆ ನೀವು ಗೋಡೆನ ಹಾರಕ್ಕಾಗಲ್ಲ, ಬನ್ನಿ, ಕಷ್ಟ ಆಗುತ್ತೆ. ಏನಾಗಲ್ಲ. ಬನ್ನಿ ಬನ್ನಿ. ಅಲ್ಲಿ ನೋಡ್ದಾ? ಈ ಕಂಬದಿಂದ ಈ ಗೋಡೆನ ಜಂಪ್ ಮಾಡೋದಾ? ಮಾಡ್ಬೇಕು ಅಂದ್ಕೊಂಡ್ರೆ ಮಾಡ್ಬೋದು. ಮಾಡಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಓ, ಹೇಳ್ಲಿಲ್ವಾ ಸರ್, ಮೇಡಮ್ ಎಷ್ಟೆತ್ರ ಗೋಡೆ ಆದ್ರೂ ಆರಾಮಾಗಿ ಆಡ್ತಾರೆ ಅಂತ? ಏನ್ರಿ, ಬನ್ರಿ. ಇಟ್ಕೊಳ್ಳಿ. ಅಯ್ಯೋ ದೇವ್ರೆ, ಹೇಗ್ ಹಾರೋದು? ಮತ್ತೋಗಿ.
ಏನ್ರಿ ಇನ್ನು ಎಷ್ಟೊತ್ರಿ ಬನ್ನಿ. ಅಯ್ಯೋ ನನ್ ಕೈಲಾಗ್ತಿಲ್ಲ ನಿತ್ಯ, ವಾಪಸ್ ಬಾ. ಅಯ್ಯೋ ಏನ್ರಿ ಅಬ್ಬಾ, ಏನೋ ಚಿಕ್ಕೋಡೆ ಹಾರ್ದ ಹಾಗೆ ಇಷ್ಟು ಈಸಿಯಾಗಿ ಹಾರ್ತೀಯಲ್ಲ ನಿತ್ಯ. ಇಷ್ಟು ಚಿಕ್ಕ ಕೆಲ್ಸ ಕೂಡ ಆಗಲ್ಲ ಅಂದ್ರೆ ಹೇಗ್ರಿ? ನನ್ ಜೊತೆ ಬನ್ನಿ. ಏನ್ ಮಾಡ್ತೀಯಾ? ಇಬ್ರು ಸೇರಿ ಜಂಪ್ ಮಾಡೋದು. ಹೇಗೆ? ಹೀಗೆ ಬನ್ನಿ. ಹಿಡ್ಕೊಳ್ಳಿ. ಅಮ್ಮ, ಇಷ್ಟು ಈಸಿನ ಹಾರೋದು? ಅಷ್ಟೇ ಈಸಿ ಮತ್ತೆ. ಬನ್ನಿ. ಏನೋ ಇಲ್ಲೇನ್ ಮಾಡ್ತಿದ್ಯಾ? ನೀನು ಹೋಗಿಲ್ವಾ? ಈ ಜಂಪಿಂಗ್ ಎಲ್ಲ ನಮ್ಗೆ ಆಗ್ ಬರಲ್ಲ ಸರ್. ಏನೋ ಜಂಪಿಂಗು? ಗೋಡೆ ಹಾರಿ ಹೋಗ್ಬೇಕು ಅನ್ಕೊಂಡಿದ್ಯಾ? ಸಾಯಿಸ್ಬಿಡ್ತೀನಿ. ಹೋಗು ಸೆಲ್ ಒಳಗೆ. ಸರ್ ಕತ್ಲು ಅಂದ್ರೆ ನನಗೆ ಸ್ವಲ್ಪ ಭಯ, ಸ್ವಲ್ಪ ಜೊತೆಗೆ ಬರ್ತೀರಾ? ಹೋಗಿ ಜೈಲರ್ನ ಕಳ್ಸು ಅಂತೀಯಾ? ಬೇಡ ಬೇಡ ಬೇಡ, ನಾನೇ ಹೋಗ್ಬಿಡ್ತೀನಿ. ಬಾ ಬಾಲು. ನೀವು ಕರೆದಿದ್ದಕ್ಕೆ ಬರ್ಲಿಲ್ಲ, ನಾನು ಬರಬೇಕು ಅಂದ್ಕೊಂಡು ಬಂದಿದ್ದು. ಏನ್ ಮೇಡಮ್, ಯಾವಾಗಲೂ ನಿಮ್ಮ ಮುಂದೆ ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿರೋ ಈ ಬಾಲು ಈಗ ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡ ಕಾಲು ಕುಣಿಸ್ತಾವನಲ್ಲ ಅಂತ ಸಾಕಾಗ್ತಿದ್ಯಾ? ಯಾವಾಗಲೂ ಬಾಲ ಮುದ್ರಕೊಂಡು ತಿರ್ಗೋ ನಾಯಿ ಕೂಡ ಟೈಮ್ ಬಂದಾಗ ತಲೆನ ಎತ್ಕೊಂಡು ತಿರುಗ್ತದೆ ಮೇಡಮ್. ಬಾಲ ಮುದ್ರಿದ್ರು, ಕೋಪ ಬಂದು ತಲೆ ಎತ್ತಿದ್ರು, ನಾಯಿ ನಾಯಿನೇ ಬಾಲು. ನಾಯಿ ಸಿಂಹ ಆಗಲ್ಲ. ನಿಜಕ್ಕೂ ನಿಮ್ದು ಸಿಕ್ಕಾಬಟ್ಟೆ ತಲೆ ಮೇಡಮ್. ನೀವ್ ಏನ್ ಪ್ಲಾನ್ ಮಾಡಿದ್ದು? ಗಂಗಾ ನಿಮ್ ಮಗಳು ಅಂತ ಗೊತ್ತಾದ್ಮ್ಯಾಕೆ ಪೂರ್ತಿ ಮೂಡೇ ಬದಲಾಯ್ತು. ಇಷ್ಟು ದಿನ ಗಂಗನ್ನ ಶಾಪಕ್ಕೆ ಬಲಿ ಕೊಡಕ್ ಹೊಟ್ಟಿದ್ ನೀವೇ ಈಗ ಕಾಪಾಡಕ್ ಹೊಂಟಿದ್ದೀರಾ. ಎಷ್ಟು ಬೇಗ ಗಂಗಾ ಜೈಗೆ ಫಸ್ಟ್ ನೈಟ್ ಮುಗಿಸ್ತೀನಿ ಅನ್ಕೊಂಡಿದ್ ನೀವೇ ಆ ಮಲ್ಲಿಕಾ ಜೊತೆ ಕೈ ಜೋಡಿಸಿ ಆ ಜೈನ ಜೈಲಿಗೆ ಕಳಿಸಿ ಫಸ್ಟ್ ನೈಟ್ಗೆ ವಾಯ್ದೆ ಹಾಕಿಸ್ಬಿಟ್ರಿ. ನಿತ್ಯನೇ ಪ್ರಾಣ ಅನ್ಕೊಂಡಿದ್ ನೀವು ಆ ಗಂಗಂಗೋಸ್ಕರ ನಿತ್ಯ ಪ್ರಾಣನೇ ಪಣಕ್ಕಿಡ್ತಾ ಇದ್ದೀರಾ. ಗಂಗಾ ನಿತ್ಯ ಇಬ್ರು ನಿಮ್ಗೆ
ಬಂದಿರೋ ಕೆಲ್ಸ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ಯಲ್ಲ. ದುಡ್ಡು ತಗೊಂಡು ತಿರುಗಿ ನೋಡದೆ ಹೋಗ್ತಾ ಇರು. ಏನು ಅಂದ್ಕೊಂಡಿದ್ದೆ, ನೀವು ತುಂಬಾ ಫಾಸ್ಟ್ ಮೇಡಮ್. ನಿನ್ ವಾಯ್ಸ್ ನಂಗೀಗ ತುಂಬಾನೇ ಇರಿಟೇಟ್ ಮಾಡ್ತಿದೆ. ಔಟ್. ಹೋಯ್ತೀನಿ ಮೇಡಮ್, ಹೋಯ್ತೀನಿ. ಆದ್ರೆ ಯಾವತ್ತೋ ಒಂದಿನ ಮತ್ತೆ ಬರ್ತೀನಿ. ಮಾಮ್ ಅವನಿಗೆ ದುಡ್ಡು ಯಾಕೆ ಕೊಟ್ಟಿದ್ದು? ಈ ಸಲ ಬಂದ್ರೆ ನಿನಗೆ ದುಡ್ಡು ಕೊಡಲ್ಲ ಕಣೋ, ನಿನ್ ಪ್ರಾಣ ತೆಗಿತೀನಿ. ಏಯ್ ನಿಲ್ಲು. ಓ ನಿತ್ಯ ಮೇಡಮ್, ನೀವಾ? ನಮಸ್ಕಾರ. ನಮ್ಮ ಮಾಮ್ ನಿಂಗೆ ಮನಿ ಯಾಕೆ ಕೊಟ್ಟಿದ್ದು? ಯಾಕೋ ನಗ್ತೀಯಾ? ಟೈಮ್ ಬಂದಾಗ ಹೇಳ್ತೀನಿ ಬಿಡಿ ಮೇಡಮ್. ನೆಕ್ಸ್ಟು ನೀವೇ. ಇಲ್ಲೇನಾಗ್ತಾ ಇದೆ? ATM CC ಕ್ಯಾಮ್ರಾ ಫೋಟೇಜ್ ಮಿಸ್ ಆಗಿದೆ. ಮಾಮ್ ಬ್ಯಾಂಕಿಗೆ ಬಂದಿದ್ದು, ಇವನು ಮನೆಗೆ ಬಂದು ದುಡ್ಡು ತಗೊಂಡು ಹೋಗ್ತಿದ್ದಾನೆ. ಗಂಗಾ ಅಲ್ಲಿ ಜೈಲಲ್ಲಿದ್ದಾಳೆ. ಜೈ ಗಂಗಾ ಜೊತೆ ಹ್ಯಾಪಿಯಾಗಿದ್ದಾನೆ. ನಾನು ಮಾತ್ರ ಪ್ರಶ್ನೆ ಹಿಂದಿರೋ ಉತ್ತರ ಹುಡುಕ್ತಾ ಹೋಗ್ತಿದ್ದೀನಿ. ಅಲ್ಲೋಡ್ರಿ, ಐಸ್ ಕ್ರೀಮ್ ಗಾಡಿ. ಬನ್ನಿ. ನಿಲ್ಲು ನಿತ್ಯ. ಏನ್ರಿ? ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ಹೌದಲ್ವಾ? ಮತ್ತಿನ್ ಹೇಗೆ? ವಾಪಸ್ ಹೋಗೋಣ ಬಾ. ಬೆಳ್ತಿಂಗ್ಳಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಆಸೆ ಪಟ್ಟು ಕಷ್ಟಪಟ್ಟು ಗೋಡೆ ಹಾರ್ ಬಂದ್ವಿ. ತಿಂದೆ ಹೇಗೆ ಹೋಗೋದು? ದುಡ್ಡಿಲ್ದೆ ಐಸ್ ಕ್ರೀಮ್ ಹೇಗೆ ತಿನ್ನೋದು? ಏನ್ ಹೀಗ್ ನೋಡ್ತಾ ಇದ್ಯಾ? ಈಗಲ್ದಿದ್ರೆ ಇನ್ನೊಂದ್ಸಲ ತಿನ್ನೋದು. ಅದಕ್ಕೆ ಯಾಕೆ ಬೇಜಾರು? 1000 ಕೋಟಿ ಇರೋ ಕೋಟೀಶ್ವರ ಐಸ್ ಕ್ರೀಮ್ ತಿನ್ನೋಕೆ 10 ರೂಪಾಯಿ ದುಡ್ಡು ಇಲ್ದೆ ಖಾಲಿ ಕೈ ನಡು ರೋಡಲ್ಲಿ ನಿಂತಿದ್ರೆ ನೋವಾಗಲ್ವಾ? ಬನ್ನಿ, 2 ಐಸ್ ಕ್ರೀಮ್ ಕೊಡು ಅಂತ ಅವ್ರನ್ನ ಕೇಳಿ ನೋಡ್ತೀನಿ. ನನ್ಗೋಸ್ಕರ ಬೇಡೋದ ನಿತ್ಯ? ಏನಿದೆ? ಬೇಡ, ನನ್ಗಿಷ್ಟ ಇಲ್ಲ. ಹೋಗಿ ಸಾಲ ಕೊಡಿ ಅಂತ ಕೇಳ್ತೀನಿ. ನಾವ್ ಯಾರು ಅಂತ ಅವ್ನು ನಮಗ್ ಸಾಲ ಕೊಡ್ತಾನೆ? ಅದು ನಿಜಾನೇ. ಅದಕ್ಕೆ ವಾಪಸ್ ಹೋಗೋಣ ಬಾ. ಏನ್ರಿ, ಈ ರಿಂಗ್ ಇದೆಯಲ್ಲ, ಇದನ್ನ ಕೊಟ್ರೆ ಐಸ್ ಕ್ರೀಮ್ ಗಾಡಿನೇ ಸಿಗುತ್ತೆ. ಅದು ನಮ್ಮ ಎಂಗೇಜ್ಮೆಂಟ್ ರಿಂಗ್ ನಿತ್ಯ. ಆದ್ರೆ ಏನು, ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ನಿಮ್ಮ ಆಸೆ ತೀರುತ್ತಲ್ಲ.